ಫ್ರೆಂಡ್ಸ್, ವೆಲ್ಕಮ್ ಟು ಮೈ KSY ಇನ್ಫಾರ್ಮ್ ಯೂಟ್ಯೂಬ್ ಚಾನಲ್. ಇನ್ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಂಗಳೂರು ಉಡುಪಿಯಲ್ಲೆಲ್ಲ ಮಾಡುವಂತಹ ಮೀನು ಸಾರು, ಬಂಗುಡೆ ಮೀನು ಸಾರನ್ನ ಯಾವ ರೀತಿ ಮಾಡೋದು ಸುಲಭವಾಗಿ ಅಂತ ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಮಸಾಲೆಗೆ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿನೂ ಫ್ರೈ ಮಾಡ್ಬೋದು, ಎಣ್ಣೆ ಹಾಕ್ದೇನೂ ಫ್ರೈ ಮಾಡ್ಕೋಬೋದು. 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿ, ಹಾಗೆ 1 ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ 1 ಸ್ಪೂನ್ ಆಗುವಷ್ಟು ಕಾಳುಮೆಣಸು, ಹಾಗೆಯೇ ಇದಕ್ಕೊಂದು 7-8 ಬ್ಯಾಡಗೆ ಮೆಣಸನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಇದಕ್ಕೆ 1 ಕಪ್ ಆಗುವಷ್ಟು ಕಾಯಿ ತುರಿ, ಇಷ್ಟನ್ನೆಲ್ಲ ಫ್ರೈ ಮಾಡಿಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಅದಾದಮೇಲೆ ನುಣ್ಣಗೆ ಕಡ್ಕೋಬೇಕು. ಇದಕ್ಕೆ ಕಡ್ಕೋಬೇಕಾದ್ರೆ ಒಂದು ಅರ್ಧ ಕಪ್ ಆಗುವಷ್ಟು ಹುಣಸೆ ಹಣ್ಣಿನ ರಸನ ಹಾಕ್ಬಿಟ್ಟು ಕರೆದುಕೊಳ್ಳಿ. ಅದಾದಮೇಲೆ ಇವಾಗ ಮತ್ತೆ ಅದೇ ಬಾಣಲೆಯಲ್ಲಿ 1-2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಒಂದು ದೊಡ್ಡ ಗಾತ್ರದ ಈರುಳ್ಳಿ, 1 6-7 ಬೆಳ್ಳುಳ್ಳಿ, ಹಾಗೆ 1-2 ಕಾಯಿ ಮೆಣಸು ಉದ್ದಕ್ಕೆ ಹೆಚ್ಚಿಟ್ಟಿರೋದು, ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಆದಮೇಲೆ 1 ಟೊಮೆಟೊನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಅರಿಶಿನ ಹಾಕ್ಕೊಳ್ಳಿ. ಚೆನ್ನಾಗಿ ಮತ್ತೆ ಫ್ರೈ ಮಾಡಿಬಿಟ್ಟು ಇವಾಗ ಮಸಾಲೆ ಕರೆದಿರೋದನ್ನು ಹಾಕ್ಕೋಬೇಕು. ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರ್ತಿದೆ ಅಂತ ನೋಡ್ಕೊಳ್ಳಿ. ಆವಾಗಲೇ ನಾವು ಮೀನು ಹಾಕ್ಕೋಬೇಕು. ನಿಮಗೆ ಗ್ರೇವಿ ಯಾವ ಥರ ಬೇಕು, ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ತೆಳು ಬೇಕು ಅಂದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ. ಮೀನೆಲ್ಲ ಹಾಕಿದ ಮೇಲೆ ಮತ್ತೆ ಇನ್ನೊಂದು ಸಲ ಕುದಿ ಬರಬೇಕು. 10 ನಿಮಿಷ ಕುದಿಸಿದ್ರೆ ಸಾಕು. ಬಂಗುಡೆ ಮೀನು ಸಾರು ರೆಡಿ.